ಸ್ವಚ್ಛ ನಗರಿ ಮೈಸೂರು ಎನ್ನುವಂತಹ ಬಿರುದನ್ನು ಪಡ್ಕೊಂಡಿರುವಂತಹ ಮೈಸೂರಿನಲ್ಲಿ ಅದರಲ್ಲೂ ಕೂಡ ಹೃದಯ ಭಾಗದಲ್ಲೇ ಪ್ರಖ್ಯಾತವಾದಂಥ ವಿಶ್ವವೇ ಕೂಡ ತಿರುಗಿ ನೋಡುವಂತಹ ಅರಮನೆ ಇದೆ. ಅರಮನೆಯ ಪಕ್ಕದಲ್ಲೇ ಆ ಒಂದು ಕೋಟೆಯ ಪಕ್ಕದಲ್ಲೇ ಸಹ ಒಂದು ಪಾರ್ಕ್ ಸಹ ಇರುವಂಥದ್ದು. ಈ ಪಾರ್ಕ್ನ ದುಸ್ಥಿತಿ ಹೇಗಿದೆ ಎನ್ನುವಂಥದ್ದನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಯಾಕೆ ಈ ಪಾರ್ಕ್ ಬಗ್ಗೆ ಈಗ ನಾವು ವರದಿನ ಬಿತ್ತರಿಸ್ತಾ ಇದ್ದೇವೆ ಅಂತಂದರೆ, ನೀವು ನೋಡ್ತಾ ಇರ್ಬೋದು, ಇದು ಕರ್ಜನ್ ಪಾರ್ಕ್ ಭಾಗ 2 ಅಂತ ಇದೆ. ಅಂದರೆ ಇದನ್ನು ತೋಟಗಾರಿಕೆಯ ಇಲಾಖೆ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ಇಲ್ಲಿ ನೋಡ್ತಾ ಇರುವಂತಹ ಈ ದೃಶ್ಯ ಏನಿದೆ, ಇಲ್ಲಿ ಬೃಹತ್ ಗಾತ್ರದ ಒಂದು ಮರ ಇತ್ತು. ಈ ಮರ ಹಲವಾರು ತಿಂಗಳ ಹಿಂದೆ ಕೂಡ ಬಿರುಗಾಳಿಗೆ ಮಳೆಗೆ ಬಿದ್ದಿರುವಂಥದ್ದು. ಬಿದ್ದಿದಂಥ ಸಂದರ್ಭದಲ್ಲಿ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ಪ್ರಶ್ನೆ ಇರುವಂಥದ್ದು, ಈ ಒಂದು ಸುತ್ತಲೂ ಕೂಡ ನಿರ್ಮಾಣ ಮಾಡಿದಂತಹ ಈ ಒಂದು ಕಟ್ಟಡ ಏನಿದೆ, ನೀವು ಇಲ್ಲಿ ನೋಡಿ ಎಷ್ಟು ದಿನಗಳಾಗಿದೆ. ಈ ಒಂದು ಕಟ್ಟಡದ ಒಂದು ಅವಶೇಷಗಳು ಇಲ್ಲೇ ಸಹ ಬಿದ್ದಿದೆ. ಸೊ ಬಿದ್ದಿದ್ರೂ ಸಹ ಇದನ್ನು ತೆರವು ಮಾಡುವಂಥದ್ದಾಗಿರ್ಬೋದು ಅಥವಾ ಸರಿಪಡಿಸುವಂಥ ಕೆಲಸಗಳನ್ನು ಇದುವರೆಗೂ ಕೂಡ ಮಾಡಿಲ್ಲ. ಯಾಕಂದರೆ ಈ ಒಂದು ಪಾರ್ಕ್ ನಿರ್ವಹಣೆ ಮೈಸೂರು ಮಹಾನಗರ ಪಾಲಿಕೆಗೆ ಬರೋದಿಲ್ಲ. ಆದರೆ ಇದನ್ನು ಇಲ್ಲಿ ನಿರ್ವಹಣೆಗಾಗಿ ಅಂತ ತೋಟಗಾರಿಕೆ ಇಲಾಖೆ ಸಹ ಇಲ್ಲಿ ಬೋರ್ಡನ್ನು ಹಾಕಿದೆ. ಸೊ ಈ ನಿಟ್ಟಿನಲ್ಲಿ ಅವರು ನಿರ್ವಹಣೆ ಮಾಡಬೇಕಾಗಿತ್ತು. ಆದರೆ ಯಾವ ಕಾರಣಕ್ಕೆ ಮಾಡಿಲ್ಲ ಎನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ನಿಜ, ಮೈಸೂರಿಗೆ ಬರುವಂಥವರು ಈ ಒಂದು ಪ್ರಮುಖ ವೃತ್ತಕ್ಕೆ ಬರ್ತಾರೆ, ಅದರಲ್ಲೂ ಕೂಡ ಈ ಭಾಗದಲ್ಲಿ ಓಡಾಡ್ತಾರೆ. ಆದರೆ ಸ್ವಚ್ಛ ನಗರಿ ಎನ್ನುವಂತಹ ಬಿರುದನ್ನು ಪಡ್ಕೊಂಡಿರುವಂತಹ ಮೈಸೂರಿಗೆ ಈ ರೀತಿಯಾಗಿ ಒಂದು ಕೆಟ್ಟದಾದಂಥ ಪರಿಸ್ಥಿತಿ ಇಲ್ಲಿ ಎದ್ದು ಕಾಣಿಸ್ತಾ ಇದೆ. ಗಬ್ಬು ನಾರುವಂತಹ ಪರಿಸ್ಥಿತಿಯೂ ಕೂಡ ಇದೆ. ಇಲ್ಲೇ ಕಸ ಕಡ್ಡಿಗಳು ಕೂಡ ಬಿದ್ದಿದೆ. ಇಲ್ಲಿ ಹಾಕಿರುವಂಥ ಗ್ರಿಲ್ಸ್ ಕೂಡ ಮುರಿದು ಬಿದ್ದಿದೆ. ಇಲ್ಲಿ ಸುತ್ತಲೂ ಪಾರ್ಕ್ನ ಸುತ್ತಲೂ ಕಟ್ಟಿದ್ದಂತಹ ಈ ಒಂದು ಕಲ್ಲು ಕಟ್ಟಡ ಏನಿದೆ ಅದು ಸಹ ಮುರಿದು ಬಿದ್ದಿದೆ. ಇದನ್ನು ಸರಿಪಡಿಸದೆ ನಾವು ಹೇಗೆ ಸ್ವಚ್ಛತಾ ಅಭಿಯಾನಗಳನ್ನು ಮಾಡ್ಬೋದು? ಯಾಕಂದರೆ ಮೈಸೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಅಥವಾ ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಿರಂತರವಾಗಿ ಮೈಸೂರಿನಲ್ಲಿ ಸ್ವಚ್ಛತಾ ಅಭಿಯಾನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಸ್ಥಳದಿಂದಲೇ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದಲೂ ಕೂಡ ಈ ಒಂದು ಅಭಿಯಾನಗಳು ಶುರುವಾಗುತ್ತೆ. ಆದರೆ ಇಲ್ಲೇ ಶುರುವಾಗುವಂತಹ ಪಕ್ಕದಲ್ಲೇ ಇರುವಂತಹ ಈ ಒಂದು ಅಶುಚಿತ್ವವಾಗಿ ನಿರ್ಮಾಣವಾಗಿರುವಂತಹ ಈ ಜಾಗವನ್ನು ಯಾರು ಕೂಡ ಗಮನಿಸ್ತಾ ಇಲ್ಲ. ಯಾಕೆ ಎನ್ನುವಂಥದ್ದು ಪ್ರಶ್ನೆ ಇದೆ. ಹೀಗಾಗಿ ಮೈಸೂರಿಗೆ ಅಂದವನ್ನು ಹೆಚ್ಚಿಸುವಂತಹ ಈ ಪ್ರಮುಖ ಪಾರ್ಕ್ಗಳು, ಕಟ್ಟಡಗಳು ಅಥವಾ ಇಲ್ಲಿ ರಸ್ತೆಗಳಿದೆ, ಇದನ್ನು ಸರಿಪಡಿಸಿದ್ರೆ ನಿಜಕ್ಕೂ ಕೂಡ ಬರುವಂತಹ ಪ್ರವಾಸಿಗರಿಗೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಪಿಕ್ಚರನ್ನು ಕೂಡ ನಾವು ತೋರಿಸ್ಬೋದಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಾದರೂ ಸಹ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಬಗ್ಗೆ ಗಮನವಹಿಸಿ ಇದನ್ನು ಸರಿಪಡಿಸಿದರೆ ನಿಜಕ್ಕೂ ಕೂಡ ಮೈಸೂರಿನ ಹೃದಯ ಭಾಗದಲ್ಲಿರುವಂಥ ಈ ಜಾಗಕ್ಕೆ ಒಂದು ರೀತಿಯಾದಂಥ ಕಳೆ ಬರುತ್ತೆ ಅನ್ನುವಂಥದ್ದು ಕೂಡ ನಮ್ಮ ಆಶಯವಾಗಿದೆ. ಕ್ಯಾಮ್ರಾ ಪರ್ಸನ್ ಮಧುಚಂದ್ರ ಜೊತೆ ಪ್ರಶಾಂತ್ ಎನ್ ಮಲ್ಲಿಕ್, ಆಂದೋಲನ, ಮೈಸೂರು.